ನಮಗೆ ಕೆಲವ್ರಿಗೆ ಬೀದಿ ವ್ಯಾಪಾರಿಗಳಿಗೆ ಏನು ಮಾಡೋರು ಅಂತ ಹೇಳಿದರೆ ID ಕಾರ್ಡು ಕೊಟ್ಟಿಲ್ಲ, ಕೆಲವ್ರಿಗೆ ID ಕಾರ್ಡ್ ಕೊಟ್ಟವ್ರೆ. ನಮ್ಮ ಚುನಾವಣೆ ಇದೆ, ಎಲೆಕ್ಷನ್ ಮಾಡಬೇಕು, ನಾನು ಎಲೆಕ್ಟೆಡ್ ಬಾಡಿ, ನಾನು ಅವ್ರು ಎತ್ತಂಗಡಿ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಹತ್ರ ಬಂದು ಒಂದು ಕಮಿಟಿ ಇದೆ ನಮ್ಮದು. ಆ ಕಮಿಟಿಯಲ್ಲಿ ಅಧಿಕಾರಿಗಳೆಲ್ಲ ಸೇರ್ತಾರೆ ಅಲ್ಲಿ. ಹಾಂ, ನಮ್ಮ ಹತ್ರ ಬಂದು ಮಾತಾಡಬೇಕು ಫಸ್ಟು. ಅದು ನಾವು ಕ್ಲಿಯರೆನ್ಸ್ ಮಾಡೋದು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಸಾಲನ ಸೂಲನ ತಂದು ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಬೆವರಿನ ನಮ್ಮ ಹಕ್ಕು, ನಾವು ಕೇಳ್ತಾ ಇದೀವಿ. ನನ್ನ ಹೆಸರು ಶಿಲ್ಪ ಅಂತ. ನಾವು ಮಾದೇಪುರದಲ್ಲಿ ಅಂಗಡಿ ಇಟ್ಕೊಂಡಿದ್ವಿ. ಮಾದೇಪುರನಾ? ಓಕೆ. ಫುಟ್ಪಾತ್ ಅಲ್ಲಿ ಇಟ್ಕೊಂಡಿದ್ವಿ? ಅದು ಸರ್ವಿಸ್ ರೋಡಲ್ಲಿ ಇಟ್ಕೊಂಡಿದ್ವಿ. ಸರ್ವಿಸ್ ರೋಡಲ್ಲೇ ಇಟ್ಕೊಂಡಿದ್ವಿ. ಓಕೆ. ಈಗ ತೆರವು ಮಾಡಿದಾರಲ್ಲ, ಈಗ ಮುಂದಿನ ಹೋರಾಟ ಏನು ನಿಮ್ದು? ಮೇಡಮ್, ಇದಕ್ಕೊಂದು ಪರಿಹಾರ ಕೊಡಲೇಬೇಕು. ದಯವಿಟ್ಟು ಅವ್ರ ಹತ್ರ ನಾವು ಕೇಳ್ಕೊಳೋದು ಒಂದೇ, ಇದಕ್ಕೇನೋ ಒಂದು ಸಾಲ್ವೇಷನ್ ಕೊಡಿ ಪ್ಲೀಸ್. ಕೇಳ್ಕೊಳ್ತಾ ಇರೋದು ನಿಜವಾಗ್ಲೂ ಅದನ್ನೇ ನಂಬ್ಕೊಂಡು ಬಿಟ್ಟಿದ್ದೀವಿ. ಮುಂದಿನ ಜೀವನನೂ ಅವರೇ ಏನೋ ಒಂದು ರೂಪೀಸ್ ಕೊಡಬೇಕು ಮೇಡಮ್, ಅಷ್ಟೇ ಕೇಳ್ಕೊಂಡು. ಮುಂದಿನ ಹೋರಾಟ ಯಾವ ಥರ ಇರುತ್ತೆ? ಸಪೋಸ್ ನಿಮಗೆ ಸರ್ಕಾರದಿಂದ ಏನೂ ನ್ಯಾಯ ಸಿಗ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಿದ್ದೀರಾ? ಮೇಡಮ್, ಅವರು ಒಂದು ನಿರ್ಧಾರಕ್ಕೆ ಬರಬೇಕು. ನೋಡಿ, ನಾವು ಅಂತ ಏನು ಹೇಳೋದು, ಯಾರಿಗೂ ಡಿಸ್ಟರ್ಬ್ ಮಾಡೋ ಥರ ಏನೂ ನಾವು ಮಾಡಿಲ್ಲ. ಅವ್ರಿಗೆ ಒಂದು ಮನಸ್ಸಾಕ್ಷಿ ಅನ್ನೋದಿದ್ದು ಏನೋ ಒಂದು ಬಡವ್ರಿಗೆ ಮಾಡಿಕೊಡ್ಲಿ ಅನ್ನೋ ಒಂದು ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಮೇಡಮ್. ಇವಾಗ ಟ್ಯಾಕ್ಸಿಯವರು ಬರ್ತಾರೆ, ಟೂ ವೀಲರ್ ಓಲಾ ಮಾಡೋರು ಬರ್ತಾರೆ, ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಬಡವ್ರು ಬಂದು ಒಂದು 60 ರೂಪೀಸ್ ಕೊಟ್ಟು ಅನ್ನ ಸಾಂಬಾರು ತಿನ್ಬಿಟ್ಟು ಅವ್ರ ಮಕ್ಕಳಿಗೆ ಸಾಕು. ಏನು ವ್ಯಾಪಾರ ಮಾಡ್ತೀರಾ ನೀವು? ನಾವು ಒಂದು ಅನ್ನ ಸಾಂಬಾರು ಹೋಟ್ಲ್ ಇಕ್ಕಿದ್ದೀನಿ ನಾನು. ಒಂದು 60 ರೂಪೀಸ್ನಲ್ಲಿ ಅವ್ರು ಹೊಟ್ಟೆ ತುಂಬ ಊಟ ತಿನ್ಬಿಟ್ಟು ಹೋಗ್ತಾರೆ. ಅಂದರೆ ಗಾಡಿ ಇದೆಯಾ ನಿಮ್ಮ ಗಾಡಿನಲ್ಲಿ? ಇವಾಗ 100 ರೂಪಾಯಿ ಉಡುಪಿ ಹೊಡ್ರೆ ಹೋದರೆ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟರು ಕೂಡ ಅವ್ರು ಹೊಟ್ಟೆ ತುಂಬೋದಿಲ್ಲ. ಎಷ್ಟೋ ಜನ ಒಂದು 60 ರೂಪೀಸ್ನಲ್ಲಿ ಒಂದು 30 ರೂಪೀಸ್ ಕೊಟ್ಟರೆ ಒಂದು ಅರ್ಧ ರೈಸ್ ತಿನ್ಬಿಟ್ಟು ಅವ್ರು ಮನೆ ಡ್ಯೂಟಿ ಮಾಡ್ತಾರೆ. ಇವಾಗ ಎಲ್ಲರದ್ದು ಅಂಗಡಿ ತೆಗೆಸ್ಬಿಟ್ರಂದರೆ ಅವ್ರು ಟ್ಯಾಕ್ಸಿ ಅವ್ರಿಗೆ ಪ್ರಾಬ್ಲಮ್ಮು, ಆಟೋ ಅವ್ರಿಗೆ ಪ್ರಾಬ್ಲಮ್ಮು, ಪ್ರತಿಯೊಂದು ಫುಟ್ಪಾತ್ನಲ್ಲಿ ಹೋಟೆಲ್ ತೆಗೆದ್ರೆ ಎಲ್ಲರಿಗೂ ಪ್ರಾಬ್ಲಮ್ಮೇ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಿ ಈ ಥರ ಫುಟ್ಪಾತಲ್ಲಿ? ನಾನು ಹೋಟೆಲ್ ಹಾಕಿದ್ದೀನಿ 12 ವರ್ಷದಿಂದ. ನನ್ನ ಗಂಡ ಇಲ್ಲ, ನನ್ನ 2 ಮಕ್ಕಳಿದ್ದಾರೆ. ಫುಟ್ಪಾತ್ನಲ್ಲಿ ಹೋಟೆಲ್ ಹಾಕಿನೇ ನಾನು 2 ಮಕ್ಕಳಿಗೆ ಇಲ್ಲಿ ಗಂಟ ನಾನು ಓದಿಸ್ತಿರೋದು. ಅಂದರೆ ಇದ್ದಕ್ಕಿದ್ದಂಗೆ ಇದು ಈ ತೆರವು ಕಾರ್ಯಾಚರಣೆ ಯಾಕೆ ನೋಟಿಸನ್ನು ಒಂದು ಬಾರಿ ಅವರು ಯಾಕೆ ವಿತರಣೆ ಮಾಡಲಿಲ್ಲ ಅಂತ ಅವ್ರಿಗೆ? ಇದು ಶ್ರೀಮಂತ ಮತ್ತು ಬಡವನ ಹೋರಾಟ ಅಂತಲೇ ಹೇಳ್ಬೋದು. ಇದು ಶ್ರೀಮಂತರು, ಹಣ ಇದ್ದವರು, ಅಧಿಕಾರ ಇದ್ದವರು ಹೇಳಿದ ತಕ್ಷಣ ಏನು ತೆರವು ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಈ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ ಅಂತಲೇ ಹೇಳ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು ಮಧ್ಯಪ್ರವೇಶಿಸಬೇಕು. ಎಷ್ಟು ಹಾನಿಗಳನ್ನು ನೀವು ಇಲ್ಲಿವರೆಗೂ ಮಾಡಿದ್ದೀರಾ? ಅವರು 10,000 5,000ನೇ ಸಹ 1 ಲಕ್ಷ 2 ಲಕ್ಷ ಇದ್ದಂಗೆ ಬೀದಿ ವ್ಯಾಪಾರಿಗಳಿಗೆ ಆ ಹಾನಿಗಳನ್ನು ಮಾಡಿದ್ದೀರಾ. ಹಾನಿಗೆ ಸರ್ಕಾರನೇ ವಾಪಸ್ ಒಂದು ಸಾಲವನ್ನು ಕೊಟ್ಟು ಅಟ್ಲೀಸ್ಟ್ ಆ ಒಂದು ಪರಿಹಾರವನ್ನು ಕೊಟ್ಟು ವಾಪಸ್ ಅವರಿಗೆ ನೀವು ಬೀದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥಿತವಾಗಿ ವ್ಯಾಪಾರ ಮಾಡೋ ಹಾಗೆ ನೀವು ಕೆಲಸಗಳನ್ನು ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೀವಿ. ಇದು ನಮ್ಮ ಮೂಲಭೂತ ಹಕ್ಕಾಗಿದೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಿಮ್ಗಳ ಹತ್ತಿರ. ಮತ್ತು ಬೀದಿ ವ್ಯಾಪಾರಿಗಳು ಅವ್ರಿಗೆ ಯಾರೂ ಇಲ್ಲ, ಅವ್ರ ಸಪೋರ್ಟರ್ಸ್ ಯಾರಿಲ್ಲ, ಅವ್ರನ್ನ ಏನಾದರೂ ಮಾಡ್ಬೋದಂತ ಅಂದ್ಕೊಂಡಿದ್ದರೆ ಸರ್ಕಾರದ ತಪ್ಪು ಕಲ್ಪನೆ. ಇವತ್ತು ರಾಜ್ಯದ ಸಾವಿರಾರು ಸಂಘಟನೆಗಳು ಅವ್ರ ಜೊತೆಗೆ ನಿಂತಿದ್ದಾರೆ. ರಾಜ್ಯದ ಕಾನೂನು ತಜ್ಞರು ಅವ್ರ ಜೊತೆಗಿದ್ದಾರೆ. ಮಹಿಳಾ, ದಲಿತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಂಘಟನೆ ನಾವು ಸಹ ಅವ್ರ ಜೊತೆಗಿದ್ದೀವಿ. ಬೀದಿ ಬದಿಯಲ್ಲಿ ಒಂದು ವ್ಯಾಪಾರ ಮಾಡೋವಂಥವ್ರು ಬಡ ಹಿನ್ನೆಲೆ ಅಂದಂಥ ಜನರು, ಮಧ್ಯಮ ವರ್ಗದ ಜನರು ಎಲ್ಲರೂ ಮಾಲ್ಗಳಿಗೆ ಹೋಗೋಕ್ಕಾಗಿಲ್ಲ. ಎಲ್ಲರೂ ನಿಮ್ಮ ರಿಲಯನ್ಸ್ ಮಾಲ್ಗಳಾಗಿರ್ಬೋದು, ಬಿಗ್ ಬಜಾರ್ ಮಾಲ್ಗಳಾಗಿರ್ಬೋದು, ಲುಲ್ಲು ಮಾಲ್ಗಳಿಗೆ ಹೋಗಿ ನಾವು ಪರ್ಚೇಸ್ ಮಾಡುವಂಥವ್ರಲ್ಲ. ನಾವು ಒಂದು ಬಡ ಮಧ್ಯಮ ವರ್ಗದವರು ಬೀದಿಗಳಲ್ಲೇ ಪರ್ಚೇಸ್ ಮಾಡ್ತೀವಿ. ಬೀದಿ ವ್ಯಾಪಾರಿಗಳು ಇರಲೇಬೇಕಾಗುತ್ತೆ. ಅವ್ರು ಇಲ್ಲದೆ ನಾವಿಲ್ಲದೆ ಅವರಿಲ್ಲ ಅನ್ನೋ ಹಾಗೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಗಳು ತಕ್ಷಣ ಅಧಿಕಾರಿಗಳು ಸೌಮ್ಯದಿಂದ ವರ್ತನೆಗಳನ್ನು ಮಾಡಬೇಕು. ಪೊಲೀಸ್ ದರ್ಪವನ್ನು ಬಳಸ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನು ನೀವು ಹದಗೆಡಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಏರಿಯಾಗಳಲ್ಲಿ ಜನಗಳು ದಂಗೆ ಹೇಳಬೇಕಾಗತ್ತೆ. ಆವಾಗ ಕಾನೂನು ಸುವ್ಯವಸ್ಥೆ ಖಂಡಿತ ಹತೋಟಿಗೆ ಬರಲ್ಲ. ಮತ್ತು ಪೊಲೀಸ್ ಕಮಿಷನರ್ಗೆ, ನಿಮ್ಮ ಪೊಲೀಸ್ ಅವರಿಗೆ ಈ ತೆರವು ಕಾರ್ಯಾಚರಣೆಯಲ್ಲಿ ಸೌಮ್ಯವಾಗಿ ನಡ್ಕೊಳ್ಳಿ ಅಂತೇಳಿ ದಯವಿಟ್ಟು ಸೂಚನೆಯನ್ನು ಕೊಡಿ ಮತ್ತು ಮುನ್ಸೂಚನೆಯನ್ನು ಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಸ್ಥಳದಲ್ಲಿ ಯಾವುದೇ ಸಚಿವರಾಗಿರ್ಬೋದು, ಸರ್ಕಾರ ಪ್ರತಿನಿಧಿಗಳು ಇಲ್ಲಿ ಬಂದಿಲ್ಲ. ಅವರು ಬರೋವರೆಗೂ ಹೋರಾಟ ಮುಂದೆ ನಡೆಯುತ್ತೆ ಮತ್ತು ಹೋರಾಟದ ಜೊತೆಗೆ ನಾವು ಸದಾ ನಿಲ್ತೀವಿ. ನನ್ನ ಹೆಸರು ಮಲ್ಲು ಕುಂಬಾರ್, ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟಗಾರ, ಬೆಂಗಳೂರು. ಅಂದರೆ ವಿಚಾರ ಏನಪ್ಪ ಅಂತಂದರೆ ಇವಾಗ ಈ ಬೀದಿ ವ್ಯಾಪಾರ ಅನ್ನೋದು ಹೊಸದೇನಲ್ಲ, ನಿನ್ನೆ ಮೊನ್ನೆದಲ್ಲ, ತುಂಬ ಹಿಂದಿನಿಂದಲೂ ಜನರು ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಇನ್ನೊಂದು ಕಡೆ ನೋಡೋದಾದರೆ ಸಾಮಾನ್ಯ ಜನಗಳಿಗೆ ಈಗ ಫುಟ್ಪಾತಲ್ಲಿ ಏನು ಅಂಗಡಿ ಹಾಕಿರ್ತಾರೆ, ಸೊ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅವ್ರೇನು ಮಾಡ್ತಾರೆ, ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಸೊ ಈ ಥರ ಇರುವಾಗ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅವ್ರು ಏನು ಮಾಡಿಕೊಡ್ಬೇಕು?
ಎಲ್ಲ ಕಡೆಯೂ ಬೀದಿ ಬದಿ ವ್ಯಾಪಾರಿಗಳಿಂದಾನೇ ಫುಟ್ಪಾತ್ಗಳು ಅಕ್ಯುಪೈ ಆಗಿಲ್ಲ. ಇದು ಸರ್ಕಾರ ಫಸ್ಟು ಒಂದು ಮನದಲ್ಲಿ ಇಟ್ಕೋಬೇಕು. ಕೆಲವೊಂದು ಏರಿಯಾಗಳು ಪರ್ಟಿಕ್ಯುಲರ್ ಕೆಲವೊಂದು ಏರಿಯಾಗಳಲ್ಲಿ ಅವರಿಗೆ ನೀವು ಸೂಚನೆಗಳನ್ನು ಕೊಡಬೇಕು. ನಿಮ್ಮ ಅಧಿಕಾರಿಗಳು ಏನು ಶಾಮೀಲಿಲ್ಲ ಅಂತೀರಾ? ಅವ್ರ ಕಡೆ ನಿಮ್ಮ ಅಧಿಕಾರಿಗಳೇ ಕಮಿಷನ್ ತೊಗೊಂಡು ಬೀದಿಗಳಲ್ಲಿ ಫುಟ್ಪಾತ್ಗಳಲ್ಲಿ ಅಕ್ಯುಪೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಮ ಅಧಿಕಾರಿ ವರ್ಗವನ್ನು ಟೈಟ್ ಮಾಡಿ, ಅಲ್ಲಿ ಸರಿ ಹೋಗುತ್ತೆ. ಮತ್ತು ಸಾಕಷ್ಟು ಅಂಗಡಿ ಮಾಲಕರುಗಳು ಸಹ ಫುಟ್ಪಾತ್ ಮೇಲ್ಗಳು ಬಂದಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಲೈನ್ಗಳಲ್ಲಿ ವ್ಯಾಪಾರಗಳನ್ನು ಮಾಡ್ತಾಯಿದ್ದಾರೆ, ಗಾಡಿ ಹಾಕೊಂಡು ವ್ಯಾಪಾರಗಳನ್ನು ಮಾಡ್ತಾಯಿದ್ದಾರೆ. ಪೊಲೀಸ್ಗೆ ಮಾಮೂಲಿ ಕೊಡಬೇಕಾಗುತ್ತೆ, ಏರಿಯಾ ಗುಂಡಗಳಿಗೆ ಮಾಮೂಲಿ ಕೊಡಬೇಕಾಗುತ್ತೆ. ಅದ್ರಾಗ ಉಳಿಯೋದೆಷ್ಟು ಅವರು ದಿನ ದುಡಿಯೋದು 200-300 ಒಂದು 500 ಅನ್ನೋ ದುಡ್ಕೊಂಡು ಅವರೇನು ಒಂದು ಬಂಗ್ಲೆ ಕಟ್ಸೋಕ್ಕೆ ಮತ್ತು ಬೆಂಚ್ ಕಾರ್ ತೊಗೊಳಕ್ಕೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇಲ್ಲ. ಅವರು ಅವ್ರ ಹೊಟ್ಟೆ ಜೀವನವನ್ನು, ಮಕ್ಕಳ ಆರೋಗ್ಯ ಆಗಿರ್ಬೋದು ಮತ್ತು ಮಕ್ಕಳ ಶಿಕ್ಷಣ ಆಗಿರ್ಬೋದು, ಆ ಕುಟುಂಬದ ಆರೋಗ್ಯ ಆಗಿರ್ಬೋದು, ಅದನ್ನು ಮುನ್ನಡೆಸೋಕ್ಕೆ ಮಾಡ್ತಾಯಿದ್ದಾರೆ. ಸರ್ಕಾರ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ, ನೀವು ಅವಾಗ ತೆರವಿನ ಕಾರ್ಯಾಚರಣೆಯನ್ನು ಮುಂದೆ ವರ್ಷ ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ವೆರಿ ಸ್ಪೆಸಿಫಿಕ್. ಯಾವುದೇ ಸ್ಥಳ ಆಗಲಿ, ಯಾವುದೇ ಮನೆ ಆಗಲಿ, ಅದು ತೆರವುಗೊಳಿಸ್ಬೇಕಾದ್ರೆ ನೋಟಿಸ್ ಹ್ಯಾಸ್ ಟು ಇಶ್ಯೂ 15 days ಅಡ್ವಾನ್ಸ್ ಆಗಿ ಕೊಟ್ಟು ದ ಕೋರ್ಟ್ ಹ್ಯಾಸ್ ಟು ಹಿಯರ್ ದ ಅದರ್ ಸೈಡ್ ಆಲ್ಸೋ. ಇಟ್ ಇಸ್ ನಾಟ್ ಒನ್ ಸೈಡ್. ದಿಸ್ ಇಸ್ ಎ ಡೆಮೋಕ್ರಸಿಕ್ ಕಂಟ್ರಿ. ಪ್ರಜಾಪ್ರಭುತ್ವ ಇದು, ಡಿಕ್ಟೇಟರ್ಶಿಪ್ ಅಲ್ಲ. ಆದರೆ ನಡೀತಾ ಇದ್ದವ್ರು ಡಿಕ್ಟೇಟರ್ಶಿಪ್ಪು. ಶಿವಕುಮಾರ್ ಜಿ ಅವರೇ, ನಿಮ್ಗೆ ಒಂದೇ ಒಂದು ಮನವಿ ಮಾಡ್ತೀನಿ ನಾನು. ನಿಮ್ಮದು ಲುಲ್ಲು ಮಾಲ್ ಇದೆಯಲ್ಲ, ಸ್ವಲ್ಪ ಜಾಗ ಕೊಟ್ಬಿಡಿ, ಆಗುತ್ತೆ. ಅದು ತುಂಬ ಒಳ್ಳೆ ಮನುಷ್ಯ ನೀವು. ಬಡವ್ರ ಪರ ತುಂಬ ಕಾಳಜಿ ಇದೆ ನಿಮಗೆ. ಅದೇ ರೀತಿ ನಾನು ಯಾಕೆ ಮುಖ್ಯಮಂತ್ರಿ ಅಂದರೆ ಫಸ್ಟ್ ಕಮ್ಸ್ ಚೀಫ್ ಮಿನಿಸ್ಟರ್, ದೆನ್ ಕಮ್ಸ್ ಅದರ್ ಮಿನಿಸ್ಟರ್ಸು. ಎಲ್ಲ ಮಿನಿಸ್ಟರ್ದು ಒಂದೊಂದು ಮಾಲ್ ಇದೆ, ಎಲ್ಲ MP ಗಳದ್ದು ಮಾಲ್ ಇದೆ, ಎಲ್ಲ MLAಗಳದ್ದು ಮಾಲ್ ಇರ್ತದೆ. ಸ್ವಲ್ಪ ಜಾಗ ಕೊಟ್ಬಿಟ್ಟು ಅಂತ ಹೇಳಿದ್ರೆ ಫಿನಿಶ್. ಅಥವಾ ಆಲ್ಟರ್ನೇಟಿವ್ ಇನ್ನೊಂದು ಹೇಳ್ತೀನಿ ಕೇಳಿ. ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಅಂತ ಇಲ್ಲ. ಅವ್ರಿಗೆ ಮಂತ್ಲಿ ಅವ್ರಿಗೆ 10,000 ಕೇಳ್ತಾ ಇಲ್ಲ, ಅವರು 20,000 ಕೇಳ್ತಾರೆ, ಲಕ್ಷ ಕೇಳ್ತಾ ಇಲ್ಲ. ಸ್ವಲ್ಪ ಮಿನಿಮಮ್ ಏನಾದರೂ ಕೊಟ್ಬಿಟ್ಟು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಕೃಷ್ಣ ಬೈರೇಗೌಡರು ಹೇಳೋರಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ. ನಾನು ಅಧಿಕಾರಿಗಳು ಕೇಳಿದೆ, ನಾನು ನಿಮ್ಮ ಹತ್ರ ಏನು ಆದೇಶ ಇದೆ ಕೊಡಿ ಅಂತ ನಾನು ಕೇಳಿದೆ. ಮೊನ್ನೆ ತಾರೀಕಿಗೆ ಆದೇಶನೇ ತೋರಿಸ್ತಾ ಇಲ್ಲ, ಏನಿಲ್ಲ, ಏನು ತೋರಿಸ್ತಾ ಇಲ್ಲ ಅವರು, ಯಾವುದೂ ಇಲ್ಲ. ಇಲ್ಲ ಅಂದರೆ ಏನಿದೆ ಅಂತ ಹೇಳಿದರೆ ನಮಗೆ ಫುಟ್ಪಾತಲ್ಲಿ ನಮ್ಗೆ ಹಾಕಿ ಬಿಡಬೇಕು. ನಮ್ಮ ಹಕ್ಕು ನಾವು ಕೇಳ್ತಾ ಇರೋದು. ನಮ್ಮ ಕಾನೂನಿದೆ, 2014 ಕಾನೂನಾಗಿದೆ. ಅದ್ರ ಕಾನೂನು ಪ್ರಕಾರ ನಮ್ಮ ಹಕ್ಕು ನಾವು ಕೇಳಬೇಕು ಮೇಡಮ್. ನಮಗೆ ಅನ್ಯಾಯ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಮಾತು ಇನ್ನೊಂದು ಏನು ಹೇಳಕ್ಕೆ ಬಯಸ್ತೀನಿ ನಾನು, ದಯವಿಟ್ಟು ಇದು ಪ್ರೊಟೆಸ್ಟ್ ನಡೀತೈತಿ ಇವತ್ತು. DK ಶಿವಕುಮಾರ್ ಸಾರ್ ಇದ್ದಾರೆ ನೋಡಿ, ಅವ್ರು ಬಂದು ಇಲ್ಲಿ ಮನವಿ ತೊಗೊಬೇಕು ನಮ್ಮ ಹತ್ರ. ನಮ್ಮದು ಏನೇನು ಬೇಡಿಕೆ ಇದೆ ಅವ್ರು ಬಂದು ತೊಗೊಬೇಕು. ಕೃಷ್ಣ ಬೈರೇಗೌಡರು ಇದ್ದಾರಿಲ್ಲ, ಅವರು ಇಲ್ಲಿ ಬರಬೇಕು. ಈಗ ಬೀದಿ ಬದಿಗೆ ಸೈಡ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಲ್ಲ ಅಂತಂದರೆ ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಸರ್? ಮೇಡಮ್ ನೋಡಿ, ನಾನು ಬಂದು ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್. ನಾನು BBMPಯಲ್ಲಿ ಚುನಾವಣೆ ಆಗಿದೆ, ನಾನು ಗೆದ್ದಿದ್ದೀನಿ. ನಂದು ID ಕಾರ್ಡು ಇದೆ, ಬೇಕಾದ್ರೆ ತೋರಿಸ್ತೀನಿ. ಇದು ನಮಗೆ ಕೆಲವ್ರಿಗೆ ಬೀದಿ ವ್ಯಾಪಾರಿಗಳಿಗೆ ಏನು ಮಾಡೋರು ಅಂತ ಹೇಳಿದರೆ ID ಕಾರ್ಡು ಕೊಟ್ಟಿಲ್ಲ. ಕೆಲವ್ರಿಗೆ ID ಕಾರ್ಡ್ ಕೊಟ್ಟವ್ರೆ. ನಮ್ಮ ಚುನಾವಣೆ ಇದೆ, ಎಲೆಕ್ಷನ್ ಮಾಡಬೇಕು. ನಾನು ಎಲೆಕ್ಟೆಡ್ ಬಾಡಿ. ನಾನು ಅವ್ರು ಎತ್ತಂಗಡಿ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಹತ್ರ ಬಂದು ಒಂದು ಕಮಿಟಿ ಇದೆ ನಮ್ಮದು. ಆ ಕಮಿಟಿಯಲ್ಲಿ ಅಧಿಕಾರಿಗಳೆಲ್ಲ ಸೇರ್ತಾರೆ ಅಲ್ಲಿ. ಹಾಂ, ನಮ್ಮ ಹತ್ರ ಬಂದು ಮಾತಾಡಬೇಕು ಫಸ್ಟು. ಅದು ನಾವು ಕ್ಲಿಯರೆನ್ಸ್ ಮಾಡೋದು. ಅದಿನ್ನೂ ಮಾಡಿಲ್ಲ. ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಕಮ್ಮಿ ಅಂದರೂ 25 years, 25 ವರ್ಷ ಆಯಿತು ಮೇಡಮ್. 25 ವರ್ಷದಲ್ಲಿ ಈ ಥರದ್ದು ಒಂದು ಸಮಸ್ಯೆ ಆಗಿರಲಿಲ್ಲ, ಅದು ಇವತ್ತು ಸಡನ್ ಆಗಿ ನಡೆದಿದೆ. ಹಾಂ, ಇಲ್ಲ, ನಾವು ಕಮ್ಮಿ ಅಂದ್ರೂ ಒಂದು 15 ವರ್ಷದಿಂದ ಕಾನೂನು ರೀತಿಯಲ್ಲಿ ನಾವು ಫೈಟ್ ಮಾಡಿಕೊಂಡೇ ಬರ್ತಾ ಇರೋದು. ನಾವು ಎಷ್ಟೋ ಅಧಿಕಾರಿಗಳು BBMP ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಅವ್ರಿಗೆ ನಮ್ಮ ಕಾನೂನು ಬಗ್ಗೆನೇ ಗೊತ್ತಿಲ್ಲ. ನಾನು ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ಫಸ್ಟು ಕಾನೂನು ಓದಿ ಇದು ಅಂತ ಹೇಳ್ಬಿಟ್ಟು. ಈ ಥರ ನಮ್ಮ ಸರ್ಕಾರಕ್ಕೂ ಅಷ್ಟೇ, ನಮ್ಮ ಕಾನೂನು ಫಸ್ಟ್ ಅವರು ಓದ್ಕೊಂಡು ಆಮೇಲೆ ನಮ್ಮ ಹತ್ರ ಬರಬೇಕು. ಅವರು ಮುಂದಿನ ಹೋರಾಟ ಯಾವ ಥರ? ಮುಂದಿನ ಹೋರಾಟ ಅಂತ ಹೇಳಿದ್ರೆ ನೋಡಿ ಮೇಡಮ್, ಇವತ್ತು ಬಂದವ್ರು ಮನೋರಂಜನೆ ನಮ್ಮ ಹತ್ರ ತಗೊಳ್ಳಿಲ್ಲ ಅಂದರೆ ಪೂರ್ತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಅದು ಬೆಂಗಳೂರನ್ನೇ ಮಾಡ್ತೀರಾ? ಎಸ್. ನಾನು ಸತ್ತಾದ್ರೆ ನಿನಗೆ ಓಟು ಇಲ್ಲ. ಅವತ್ತು ನೀವು ನಮಗೆ ಓಟ್ ಕೇಳಬೇಕಾದ್ರೆ ಏನಂತ ಬರ್ತಿದ್ರಿ? ಅಕ್ಕ ತಂಗಿದ್ರೆ ಅಕ್ಕದ್ರೆ ಅಂದಾಗ ನಾವು ಏನಂತ, ಆ ಮನುಷ್ಯ ಬಂದು ನನ್ನ ಓಟ್ ಕೇಳ್ತಾರೆ, ಏಯ್ ಅಕ್ಕಣೆ ಆಕೆ ಅನ್ನ ಬಂದಾರ, ಈ ಅನ್ಯಾಯ ಮಾಡಿ ಓಟ್ ತಗೊಂಡು ಇವತ್ತು ನಮ್ಮನ್ನು ಈ ಬೇದಿ ಮೇಲೆ ನಿಲ್ಲಿಸಿ ಬಂದ ತಕ್ಷಣನೇ ತುಂಬಿಟ್ರೆ ಎಲ್ಲೋಗೋಣ ಸ್ವಾಮಿ? ನಾವು ಎಲ್ಲಿ ಹೋಗ್ಬೇಕು? ನನಗೊಂದು ಲೆಟ್ರ್ ಕೊಟ್ರೆ ನೋಡಮ್ಮ 15 ದಿವಸ ನಿನಗೆ ಟೈಮ್ ಕೊಡ್ತೀನಿ, ಬಾ ಇಲ್ಲಿ ನೀನು ಬದುಕು ಸ್ವಾಮಿ, ಇಂತಲ್ಲಿ ಕೊಡಿ ಸ್ವಾಮಿ, ನಮ್ಗೆ 50 ರೂಪಾಯಿ ಲಾಭ ಬೇಡ ಸ್ವಾಮಿ. ಅವತ್ತು ಅರ್ಧ ಲೀಟ್ರ್ ಹಾಲು ಕುಡಿತೀವಿ, ಇವತ್ತು 1/4 ಲೀಟ್ರ್ ಹಾಲು ಕುಡಿತೀವಿ.
ಜಾಗ ತೋರಿಸೋ, ನಮ್ಗೆ ಜಾಗ ತೋರಿಸಿ ಒಂದು ಕಡೆಗೆ ನಿಲ್ಲಿಸೋ, ನಲೆ ಮಾಡಿ ಏಯ್ ಅಲ್ಲಿ ಬದುಕ್ರಿ ಅಂದ ಸ್ವಾಮಿ. ಏಕದಮ್ಮ ನೀನು ಬಂದುಬಿಟ್ಟು ಪೆಟ್ಟಿ ತುಂಬೋದು, ಅನ್ನ ಕಿತ್ತು ಬಿಸಾಕೋದು, ಅದೇ ಅನ್ನ ಅಲ್ಲ ಸ್ವಾಮಿ ನೀನು ತಿನ್ನೋದು. ಅದೇ ಅನ್ನ ತಿಂತೀಯ, ನೀನೇನು ಚಿನ್ನ ತಿಂತಾ ಇಲ್ಲ, ನಿನ್ನಲ್ಲಿ ಒಡೆದೇ ತಿಂತಾ ಇಲ್ಲ, ದುಡ್ಡು ತಿಂತೀಯಾ? ಅನ್ನನೇ ನೀವು ಚೆಲ್ಲದಲ್ಲ 3 ದಿವಸ ಶುಕ್ರವಾರ ಪೆಟ್ಟಿ ತುಂಬಿದ್ರಲ್ಲ. ನಮಗೆ ಇವಾಗ 1 ಲಕ್ಷ ಅನ್ಯಾಯ ಆಯ್ತಲ್ಲ, ಅನ್ಯಾಯಕ್ಕೆ ಯಾರು ಕಟ್ಕೊಡ್ತಾರೆ? ನಮ್ಮ ಲಾಭ ತಗೊಂಡು ನೀ ಬದುಕ್ತಾ ಇದೆಯಾ? ನಾವು ಇವತ್ತು 10 ರೂಪಾಯಿ ದುಡ್ಡು ನಿನಗೆ 5 ರೂಪಾಯಿ ದಂಡ ಕಟ್ತಾ ಇದೆಯಾ ಸರ್ಕಾರಕ್ಕೆ? ಹಾಲು ಎಷ್ಟು? 40 ರೂಪಾಯಿ. ಇವತ್ತು 40 ರೂಪಾಯಿ ಹಾಲು ಯಾರ್ದು? ನೀನು ಬಸ್ ಕೊಡಪ್ಪ ನಮ್ಗೆ ಫ್ರೀ, ನಾನು ಊರೆಲ್ಲ ಎಂಜಾಯ್ ಮಾಡಿ ತಿರ್ತೀನಂತೀವ? ನಮಗೆ ಬೇಡ, ನಮಗೆ ಜಾಗ ಬೇಕು, ಬದುಕಕ್ಕೆ ಬೇಕು, ಮರ್ಯಾದೆ ಬೇಕು. ನಿನ್ನಂಥ ತಾಯಿ ಕೊಟ್ಟಂಥ ತಾಯಿಗೆ 10 ರೂಪಾಯಿ ಕೊಡೋಕ್ಕಾಗಿಲ್ಲ, 5 ರೂಪಾಯಿ ಕೊಡ್ತೀವಿ. ಈ ಮರ್ಯಾದೆನ ಕಾಪಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಮುಂದೆ ಇಲ್ವಾ? ಭಿಕ್ಷಾ 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 ಭಿಕ್ಷಾ. ನಾವು ಯಾವ ಸ್ಕೂಲ್ಗೂ ಹೋಗಿಲ್ಲ, ಎದಕ್ಕೆ ಎಲ್ಲ ಬೀದಿಲೇ ವ್ಯಾಪಾರ ವ್ಯಾಪಾರ ವ್ಯಾಪಾರ. ನಾವು ವ್ಯಾಪಾರ ಮಾಡ್ಕೊಂಡಿದ್ದೀವಿ, ನನಗೂ ಹುಡುಗರು ಇಲ್ಲ. ಇವಾಗ ಅವರು ಇದ್ರೂ ದುಡ್ಡು ನಮ್ಗೆ ಕೊಡ್ತಾರೆ, ನಾವು ನಾವು ಮನೆಯಲ್ಲಿ ಕುತ್ಕೊಂಡು ನಾವು ಅನ್ನ ತಿನ್ನೋಣ. ಒಂದು ಮಗ ತೀರೋಗ್ಬಿಟ್ಟ, ಒಂದು ಮಗ ಓಡೋಗ್ಬಿಟ್ಟ. ಆ ಮಾರ್ಕೆಟ್ ಬಿಟ್ಟರೆ ನಮಗೆ ಏನಿದೆ ಹೇಳಮ್ಮ? ಸಾಲ ಅವ್ರು ಬಿಡ್ತಾರಾ? ಇವಾಗ 1 ತಿಂಗಳಿಂದ ನಮ್ಮ ಮಾರ್ಕೆಟಲ್ಲಿ ಬಿಟ್ಟಿಲ್ಲ ಏನು ಜಾಗ. ಇವಾಗ ನೀನು ಏನು ಮಾಡ್ತೀಯ, ಎಲ್ಲಿ ಹೋಗ್ತೀಯ ನಮ್ಗೆ ಗೊತ್ತಿಲ್ಲ, ನಮ್ಗೆ ದುಡ್ಡು ಕಟ್ಟು ಅಂತ. ನಾವು ಏನು ಮಾಡೋದು ಹೇಳಿ ಮೇಡಮ್? ನಮಗೆ ನಮ್ಮ ಜಾಗ ನಮ್ಗೆ ಬಿಡಬೇಕು, ನಮ್ಮ ಮಾರ್ಕೆಟಲ್ಲಿ ಇರೋವರೆಗೆ ಬಿಡಬೇಕು ನಾವು ಹೇಳ್ತೀವಿ ಮೇಡಮ್. DK ಶಿವಕುಮಾರ್ ಸಾಹೇಬ್ರಿಗೆ ನಮಸ್ಕಾರ. ನಿಮಗೊಂದು ಅವಕಾಶ ಸಿಕ್ಕೈತೆ, ನಿಮ್ಮ ಅವಕಾಶದಲ್ಲಿ ಜನಗಳಿಗೊಂದು ಒಳ್ಳೇದು ಮಾಡಿಕೊಡ್ರಿ. ಇವತ್ತು ಬಡವ್ರ ಬಗ್ಗರು ಎಲ್ಲ ಬಂದು ಬೀದಿಗೆ ನಿಂತ ಇದ್ದಾರೆ ಅಂತಂದರೆ ಇವ್ರದ್ದು ನೀವು ಒಂದು ಸ್ವಲ್ಪ ಜನಗಳ್ದ ನೋಡಿರಿ. ಆದೇಶ ಐತೆ ನಿಮಗೆ, ಕೋರ್ಟ್ ಆದೇಶ ಐತೆ, ಸರ್ಕಾರದ ನಿಮ್ಮದು ಆದೇಶ ಐತೆ. ಯಾವುದಕ್ಕೂ ಯಾರನ್ನು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಬದುಕೋದಕ್ಕೂ ಜನಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಕೇಳ್ತೀವಿ. ನಾವೀಗ ಕಾರ್ಮಿಕರು, ನಾವು ಬರ್ತೀವಿ ನಿಮ್ಮ ಜೊತೆಗೆ, ನಾವು ಜೊತೆ ಸೇರ್ಕೊಂಡು ನಿಮ್ಮ ಜೊತೆ ನಾವು ಬರ್ತೀವಿ ಖಂಡಿತ. ಅದೆಷ್ಟೋ ದಿನ ಆಗಲಿ ನಾವು ನಿಮ್ಮ ಜೊತೆ ಕೂತ್ಕೊಂಡು ಕೂಲಿ ಒಂದು ಬಿಸ್ಕೆಟ್ ತಿನ್ಕೊಂಡು ನೀರು ತಿನ್ಕೊಂಡು ಕೂತ್ಕೊಂಡ್ರೆ ತಪ್ಪೇನಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.